ಮೂವಿ ಫ್ಯಾನ್ಸ್ ಟಾಕ್ಸಿಕ್ ಟೀಮ್ ಕಡೆಯಿಂದ ಟೀಸರ್ ರಿಲೀಸ್ ಆಗಿದೆ. ರಾಯನ ಕ್ಯಾರೆಕ್ಟರ್ ಎಂಟ್ರಿಯ ಒಂದು ಪ್ರೊಮೋ ಒಂದು ಬಿಟ್ಟಿದ್ರು. ಅದು ಎಲ್ಲ ಕಡೆ ಒಂದು ಟಾಕ್ ಆಫ್ ದ ಟೌನ್ ಆಗಿತ್ತು. ಆ ಪ್ರೊಮೋ ನೋಡಿ ಎಲ್ಲರೂ ಆಶ್ಚರ್ಯಚಕಿತರ ಆಗಿದ್ರು ಅಂತ ಅನ್ಬೋದು. ಈ ಟೀಸರ್ ಅಲ್ಲೂ ಆ ಅಂಶಗಳು ಕೆಲವೊಂದು ಸೀನ್ಸ್ ಅಲ್ಲಿ ಬರುತ್ತೆ. ಆದ್ರೆ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹೋಗುತ್ತೆ ಅಂತ ಅನ್ಬೋದು. ಆದ್ರೆ ಈ ಟೀಸರ್ ಅಲ್ಲಿ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದ್ ವಿಚಾರ ಅಂದ್ರೆ ನಮ್ಮ ಯಶ್ ಅವರು ಡ್ಯೂಯಲ್ ರೋಲ್ ಅಲ್ಲಿ ಕಾಣಿಸ್ತಾ ಇದಾರೆ ಅಂತ ಅನ್ಬೋದು. ಇದು ತಂದ ಮಗನ ಒಂದು ರಿವೆಂಜ ಇಲ್ಲ ಕ್ಲಾಶಸ್ ಅನ್ನೋದು ನಮ್ಮ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗತ್ತೆ. ಆದ್ರೆ ಭಯಂಕರ ಟಕ್ಕರ್ ಆಗಿರುತ್ತೆ ಅನ್ನೋದು ಈ ಟೀಸರ್ ನೋಡ್ತಾನೆ ಹೇಳ್ಬೋದು. ಹಾಗೆ ಇದರಲ್ಲಿ ನಮ್ಮ ಯಶ್ ಅವರು ರೂತ್ಲೆಸ್ ಆಗಿ ಒಂದು ಓಲ್ಡ್ ಏಜ್ ಅಲ್ಲಿ ಇರ್ತಾರೆ ಅಂತ ಅನ್ಬೋದು. ಹಾಗೆ ಇದು ಸ್ಟೋರಿ ಸೆಟಪ್ ಮಾಡಿರೋದು ಒಂದು 70-60 ಅಂತ ಅನ್ಬೋದು. ಅದ್ರ ಜೊತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೇ ರೀತಿ ಇದೆ ಅಂತ ಅನ್ಬೋದು. ಡೈಲಾಗ್ಸ್ ರೈಟಿಂಗ್ ಎಲ್ಲ ಪವರ್ಫುಲ್ ಆಗಿದೆ ಅಂತ ಅನ್ಬೋದು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ 70 ಫೀಲ್ಸ್ ಗಳನ್ನ ಕೊಡುತ್ತೆ. ಅದ್ರ ಜೊತೆ ಇದರಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಗಳಂದ್ರೆ ವಿಜುವಲೈಸೇಷನ್ ಸಖತ್ ಬ್ಯೂಟಿಫುಲ್ ಆಗಿ ತೆಗ್ದಿದ್ದಾರೆ. ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಇದೆ ಅಂತ ಅನ್ಬೋದು. ಆ ರೀತಿನೇ ಇದೆ ಅಂತ ಅನ್ಬೋದು. ಹಾಗೆ ರಿಲೀಸಿಂಗ್ ಡೇಟ್ ಖಂಡಿತ ಪೋಸ್ಟ್ಪೋಂಡ್ ಆಗಿಲ್ಲ. 19ನೇ ಮಾರ್ಚ್ ಈ ಮೂವಿ ರಿಲೀಸ್ ಆಗ್ತಾ ಇದೆ 2026ಗೆ ಅಂತ ಅನ್ಬೋದು. ಇದೊಂದು ಗ್ಯಾಂಗ್ಸ್ಟರ್ ಡ್ರಾಮಾ ಒಂದು ಸರ್ಕಸ್ಗೆ ರಿಲೇಟೆಡ್ ಆಗಿರೋದು ಅನ್ನೋದು ಟೀಸರ್ ನೋಡ್ತಾ ಖಂಡಿತ ಗೊತ್ತಾಗ್ತಾ ಇದೆ ಅಂತ ಅನ್ಬೋದು. ನನಗೆ ಮೂವಿಯಲ್ಲಿ ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇರೋದೇನೆಂದ್ರೆ ನಮ್ಮ ಯಶ್ ಸರ್ನ ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಹಾಗೆ ಡ್ಯೂಯಲ್ ರೋಲಲ್ಲಿ ಏನು ನಮಗೆ ಸರ್ಪ್ರೈಸ್ ಎಲಿಮೆಂಟ್ ಇಟ್ಕೊಂಡಿರ್ತಾರೆ, ಹಾಗೆ ಒಂದು ಬಂಡಲ್ ಆಫ್ ಕಥಾನಾಯಕಿರು ಇದ್ದಾರೆ, ಅವರಿಗೆ ಏನು ಇಂಪಾರ್ಟೆಂಟ್ ಇರುತ್ತೆ ಈ ಮೂವಿಯಲ್ಲಿ ಅನ್ನೋದು ಇಷ್ಟು ವಿಚಾರ ನನಗೆ ಈಗ ಕಾಡ್ತಾ ಇರೋದು. ಅದಂದ್ರೆ ಯಾರು ಹೀರೋಯಿನ್ನು ನಮಗೆ ಟೀಸರ್ ಆಗಲಿ ಆ ರಾಯನ್ ಅನ್ನೋ ಪ್ರೋಮೋ ವಿಡಿಯೋದಲ್ಲಾಗಲಿ ಎಲ್ಲೂ ಕಾಣಿಸಿಲ್ಲ. ಮೇ ಬಿ ಟ್ರೈಲರಲ್ಲಿ ಬರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಎಸ್ ಸರ್ ಅವರ ಯಂಗರ್ ಲುಕ್ಕನ್ನು ನೋಡೋದಕ್ಕೆ ಸಖತ್ ಆಸಮ್ ಆಗಿತ್ತು ಅಂತ ಅನ್ಬೋದು. ಸುಮಾರು ವರ್ಷದ ನಂತರ ಈ ಲುಕ್ಕಲ್ಲಿ ಅವ್ರನ್ನ ನೋಡ್ತಾ ಇದ್ದೀವಿ. ಸೇಮ್ ಲಕ್ಕಿ ಮೂವಿನೇ ನಾಪ್ಕೊ ಬಂತು ಆ ಲುಕ್ನ ನೋಡ್ತಾ ಅಂತ ಅನ್ಬೋದು. ಲಿಟ್ರಲ್ ಆಗಿ ನೀವು ಇನ್ನೂ ಈ ಟೀಸರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದ್ಸತಿ ಹೋಗಿ ನೋಡಿ. ನೋಡೋದ ಮೇಲೆ ಏನಿಸ್ತು ಅನ್ನೋದನ್ನ ಮರಿದೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.